ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಸಿನಿಮಾ, ಒಳ್ಳೆ RR ಸಿನಿಮಾ. ತುಂಬ ನಮ್ಮ ಫ್ರೆಂಡೇ ಡೈರೆಕ್ಟ್ರು, ತುಂಬ ಚೆನ್ನಾಗಿ ಬಂದಿದೆ. ಪ್ರೊಡ್ಯೂಸರ್ ಆದಿಪರಾಶಕ್ತಿ ವಿಲನ್ ಆ್ಯಕ್ಟಿಂಗ್ ಮಾಡಿದ್ದೀನಿ, ಮೈನ್ ವಿಲನ್ನು. ಪಿಕ್ಚರ್ ನೋಡಿದೆ, ಪರವಾಗಿಲ್ಲ, ಓಕೆ, ನಾಟ್ ಬ್ಯಾಡ್. ಇನ್ನೂ ಸಣ್ಣ ಎಲ್ಲ ಹೊಸಬ್ರು ಇರೋದ್ರಿಂದ ಸಣ್ಣ ಪುಟ್ಟ ತಪ್ಪು ಇಲ್ಲದೆ ಇರ್ತದೆ, ಇಲ್ಲದೆ ಏನು ಆಗಲ್ಲ. ಚೆನ್ನಾಗಿದೆ, ಪರವಾಗಿಲ್ಲ, ಓಕೆ. ಸೂಪರ್ ಮೂವಿ ಸರ್, ಸೂಪರ್ ಫ್ಯಾಮಿಲಿ ನೋಡ್ಬೋದು. ಸೊ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸರ್. ಭರತ್ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಇದು ಹೀರೋ, ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡಿ ಅಂತ ಹೇಳ್ಕೊತೀನಿ ಎಲ್ಲರ ಹತ್ರ ನಾನು ಅಷ್ಟೇ. ಥ್ಯಾಂಕ್ ಯು. ಚೆನ್ನಾಗಿದೆ. ಲವ್ ಸ್ಟೋರಿ ಒಂಥರ ಎಂಡಿಂಗ್ ಡಿಫ್ರೆಂಟಾಗಿ ಬಂದಿದೆ. ಓಕೆ, ನೋಡ್ಬೋದು. ಹಾಂ ಸರ್, ಫಿಲ್ಮ್ ಇಷ್ಟ ಸರ್. ಏನು ಇಷ್ಟ ಆಯಿತು? ಹಿಂದಿ ಸರ್, ಹಿಂದಿ. ಸರ್ ಏನು ಇಷ್ಟ ಆಯಿತು? ಚೆನ್ನಾಗಿದೆ ಅವರ, ವೆರಿ ಕ್ರಿಯೇಟಿವ್, ಗುಡ್ ಆ್ಯಕ್ಟಿಂಗ್. ಶಂಕರ್ ಅವರು ಚೆನ್ನಾಗಿದೆ. ಥ್ಯಾಂಕ್ ಯು. ಸರ್, ಯಾರು ಆ್ಯಕ್ಟಿಂಗ್ ಇಷ್ಟ ಆಯಿತು ತುಂಬ? ನಮಗೆ ಹೀರೋ ಮತ್ತು ಶಂಕರ್ ಅವರು ಇದ್ದಾರಲ್ಲ, ಅವ್ರು ನಮ್ಮ ಫ್ರೆಂಡ್ ಮೇಡಮ್. ವೆರಿ ಕ್ರಿಯೇಟಿವ್ ಮೂವಿ, ಅದು ಹೇಳಿದ್ನಲ್ಲ, ತುಂಬ ಡಿಫ್ರೆಂಟ್ ಆಗಿದೆ, ಕ್ರಿಯೇಟಿವ್ ಮೂವಿ ಆಗಿದೆ. ಸ್ಟಾರ್ಟಿಂಗಲ್ಲಿ ಒಂಥರ ಸ್ಲೋ ಇದ್ರೂ ಸೆಕೆಂಡ್ ಹಾಫ್ ಇಟ್ಸು ವೆರಿ ಕ್ರಿಯೇಟಿವ್, ಎಕ್ಸ್ಪೆಕ್ಟೇ ಮಾಡಿಲ್ಲ, ಆ ಥರ ಇದೆ. ಥ್ಯಾಂಕ್ ಯು. ಪರವಾಗಿಲ್ಲ, ಫಿಲಮ್ ಚೆನ್ನಾಗಿತ್ತು. ದೇವ್ರ ಸೀನ್ಸ್ ಎಲ್ಲ ಅಷ್ಟೊಂದೇನು ಭಯ ಆಗಿಲ್ಲ. ನಾರ್ಮಲ್ ಫಿಲಮ್. ಚೆನ್ನಾಗಿದೆ, ಸೂಪರ್ ಆಗಿ. ಬಟ್ ಸ್ಟಾರ್ಟಿಂಗ್ ಲವ್ ಸ್ಟೋರಿ ಸೂಪರಾಗಿ ಇಷ್ಟ ಆಯಿತು. ಬಟ್ ಅವರು ಇದು ಇನ್ನೊಂದು ಮ್ಯಾರೇಜ್ ಆದಮೇಲೆ ಒಂದು ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಯಿತು. ಆಮೇಲೆ ಸೂಪರ್ ಆಗಿದೆ, ಸ್ಟೋರಿ ಚೆನ್ನಾಗಿದೆ. ಸರ್, ತುಂಬ ಚೆನ್ನಾಗಿತ್ತು. ಕನ್ನಡದಲ್ಲಿ ಹೊಸ ಪ್ರಯತ್ನ ಮಾಡಿದ್ದಾರೆ ಡೈರೆಕ್ಟ್ರು. ಜೊತೆಗೆ ಡೈಮೆನ್ಷನ್ಸ್ ಚೆನ್ನಾಗಿದೆ, ಕತೆಗೆ ತುಂಬ ಡೈಮೆನ್ಷನ್ಸ್ ತೊಗೊಳುತ್ತೆ. ಮತ್ತು ಹೀರೋ ತುಂಬ ಸಖತ್ ಪರ್ಫಾರ್ಮ್ ಮಾಡಿದ್ದಾರೆ. ಹೀರೋಯಿನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇನೂ ಅದ್ಭುತವಾಗಿ ಮಾಡಿದ್ದಾರೆ. ಕನ್ನಡ ಸಿನಿಮಾ ಎಲ್ಲರೂ ನೋಡಬೇಕು, ಈ ಥರ ಸಿನಿಮಾಗಳನ್ನ. ಹೊಸ ಪ್ರಯತ್ನ ಮಾಡಿದ್ದಾರೆ, ಎನ್ಕರೇಜ್ ಮಾಡೋಣ ಡೈರೆಕ್ಟ್ರಿಗೆ. ಸಣ್ಣ ಪುಟ್ಟ ಮಿಸ್ಟೇಕ್ ಇರ್ಬೋದು, ಇಂಥ ಇರ್ಬೋದು, ಅದು ಬೇರೆ ವಿಷಯ. ಕನ್ನಡದಲ್ಲಿ ಹೊಸ ಪ್ರಯತ್ನ ಮಾಡಿದ್ರೆ ನಾವು ಎನ್ಕರೇಜ್ ಮಾಡೋದು ನಮ್ಮ ಧರ್ಮ, ನಾವು ಕನ್ನಡಿಗರಾಗಿ. ತುಂಬ ಚೆನ್ನಾಗಿದೆ ಸರ್, ಸಿನಿಮಾ ಸೂಪರ್ ಆಗಿದೆ. ಥ್ಯಾಂಕ್ ಯು. ಚೆನ್ನಾಗಿದೆ ಸರ್, ಮೂವಿ ಚೆನ್ನಾಗಿದೆ. ಮೂವಿ ತುಂಬ ಚೆನ್ನಾಗಿದೆ. ಕನ್ನಡ ಮೂವಿಗಳು ಈ ಥರ ಬರಬೇಕು. ಆ್ಯಕ್ಚುಲಿ ಕನ್ನಡದಲ್ಲಿ ಈ ಥರ ಎಲ್ಲ ಸಪೋರ್ಟ್ ಮಾಡಬೇಕು ಕನ್ನಡದವರಾಗಿ. ಹೀರೋ ಚೆನ್ನಾಗಿ ಮಾಡಿದ್ದಾರೆ, ಸ್ಟೋರಿನೂ ಚೆನ್ನಾಗಿದೆ. ಮೂವಿ ಟೋಟಲಿ ಫ್ಯಾಮಿಲಿ ನೋಡುವಂಥದ್ದು, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.